ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರವಿ ಅಂತೇಳಿ, ಕೋರ್ಗಂಡಳ್ಳಿ, ಕೋಲಾರ ತಾಲೂಕು. ಈಗ ಕ್ಯಾಪ್ಸಿಕಮ್ ಬೆಳೆಯನ್ನು ಬೆಳೆದಿದ್ದೀರಿ. ಸೊ ಈ ಬೆಳೆ ಬಗ್ಗೆ ಹೇಳ್ತೀರಾ, ಏನು ಹೇಳ್ತೀರಾ? ಸರ್, ಇದು ಬಂದು ತಳಿ ಬಂದು ಇಂಟ್ರೂಡರ್ ಅಂತೇಳಿ. ನಾವು ಲಾಸ್ಟ್ ಇಯರು ಬೆಳೀತಾ ಇದ್ವಿ, ವರ್ಷ ಬೆಳೀತಿದ್ವಿ. ಈಗ ಎಷ್ಟು ದಿನ ಆಗಿದೆ ಬೆಳೆಗೆ? ಈ ಬೆಳೆಗೆ ಈಗ 2 ತಿಂಗಳಾಗಿದೆ. ಓಕೆ. ಸೊ ಏನೇನು ಗೊಬ್ಬರ ಉಪಯೋಗಿಸಿದ್ರಿ? ಗೊಬ್ಬರ ಮಾಮೂಲಿ ಟ್ರೇಡ್ ಕಂಪ್ನಿದು ಪಿಕಾನ್ ಅಂತೇಳಿ ಸ್ಪ್ರೇ ಮಾಡ್ತಾ ಇದ್ದೀವಿ. ಎಷ್ಟು ಸ್ಪ್ರೇ ಮಾಡಿದ್ರಿ? ಈಗ 2 ಸಲ ಸ್ಪ್ರೇ ಮಾಡಿದ್ದೀವಿ. ಯಾವಾಗ? ಹೂ ಬಿಡೋಕ್ಕೆ ಮುಂಚೆ ಒಂದ್ಸಲಿ ಸ್ಪ್ರೇ ಮಾಡಿದ್ವಿ. ಅದು ಬಂದ್ಬಿಟ್ಟು 20 ml, ಒಂದು 200 ಲೀಟರ್ಗೆ 20 ml. ಇದು ಬಂದು 1.5 ಎಕರೆ ಐತೆ. 1.5 ಎಕರೆ ಅಂದರೆ ಎಕರೆಗೆ 20 ml ಥರ 20 ಥರ ಉಪಯೋಗಿಸಿ 2 ಸಲ ಸ್ಪ್ರೇ ಮಾಡಿದ್ವಿ. ಮುಂದೆ ಇದಕ್ಕಿಂತ ಇದು ಸ್ಪ್ರೇ ಮಾಡಿದ್ಮೇಲೆ ಹೂವು ಡೆವಲಪ್ಮೆಂಟ್ ಚೆನ್ನಾಗಿದೆ. ಏನು ವ್ಯತ್ಯಾಸ ಕಂಡ್ಕೊಂಡ್ರಿ? ಹಿಂದಿನ ವರ್ಷನೇ ಬೆಳೆದಿದ್ರಿ ಅಂತಂದ್ರೆ ಈ ವರ್ಷಕ್ಕೂ ಹಿಂದಿನ ವರ್ಷಕ್ಕೂ ಏನೇನು ವ್ಯತ್ಯಾಸಗಳನ್ನ ಕಂಡ್ಕೊಂಡಿದ್ದೀರಿ? ಸರ್, ಹಿಂದೆ ವರ್ಷ ಅಂದರೆ ಇಷ್ಟು ಡೆವಲಪ್ಮೆಂಟ್ ಗಿಡ ಇದ್ದಿಲ್ಲ. ಓಕೆ. ಇಷ್ಟು ನಾವು ಇಷ್ಟು ಮಾತ್ರ ಗಿಡ ಆಗ್ತದೆ ಅನ್ಕೊಂಡಿರಲಿಲ್ಲ. ಅದರಿಂದ ಈ ವರ್ಷ ಚೆನ್ನಾಗಿದೆ. ಈ ಟ್ರೇಡ್ ಕಾರ್ಡ್ ಕಂಪ್ನಿಯಿಂದ ಏನೇನು ವ್ಯತ್ಯಾಸಗಳು ನೋಡಿದ್ರಿ? ವ್ಯತ್ಯಾಸ ಅಂದರೆ ಗಿಡ ಡೆವಲಪ್ಮೆಂಟ್ ಚೆನ್ನಾಗಿದೆ, ಒಂದು ಕಾಯಿ ಇಳುವರಿ ಚೆನ್ನಾಗಿದೆ, ಮತ್ತೆ ಈ ಸ್ಪ್ರೇ ಮಾಡಿದ್ಮೇಲೆ ಲಾಕು ಗಿಡ ಆರೋಗ್ಯಕರವಾಗಿದೆ. ಗಿಡ ಡೆವಲಪ್ಮೆಂಟ್ ಚೆನ್ನಾಗಿದೆ. ಹೂಗಳ ಬಗ್ಗೆ ಏನಾದ್ರು ವ್ಯತ್ಯಾಸ? ಹೂಗಳು ಚೆನ್ನಾಗಿದೆ ಸರ್. ಇಲ್ಲಿ ಮೊದಲುಗಿಂತನೂ ಲಾಸ್ಟ್ ಇಯರ್ಗಿಂತ ಈಗಿಂತ ಇಳುವರಿ ಹೂವು ಆ ಸ್ಪ್ರೇ ಮಾಡಿದ್ಮೇಲೆ ಹೂವು ಕಾಯಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇದು ಗಿಡಕ್ಕೆ ಕಾಯಿಗಳು ಹೇಗೆ ಸರ್? ನಾವು ಲಾಸ್ಟ್ ಟೈಮ್ ಬೆಳೆದಾಗ ಗಿಡಕ್ಕೆ 3 ಬರ್ತಾ ಇತ್ತು, ಈಗ 5, 6. ಸೊ ಹಾಗಾಗಿ ಇಳುವರಿ ಚೆನ್ನಾಗಿದೆ. ಕೊಯ್ಲು ಯಾವಾಗ ಮಾಡಿದ್ರಿ? ಲಾಸ್ಟ್ ವೀಕು 1 ವೀಕ್ ಆಯಿತು. ನಾನು ಲಾಸ್ಟ್ ಇಯರ್ ತೆಗಿತಾ ಇದ್ರೆ 600 kg ತೆಗಿತಾ ಇತ್ತು 1 ಎಕರೆಗೆ. ಒಂದ್ಸಲಿಗೆ. ಈ ವರ್ಷ ಇಳುವರಿ ಚೆನ್ನಾಗಿ ಬಂದಿದೆ. ಈ ವರ್ಷ ಬಂದ್ಬಿಟ್ಟು 900 kg ಆಗಿದೆ. ಅಂದ್ರೆ 200 kg ಜಾಸ್ತಿ ಆಗಿದೆ. 200 kg ಜಾಸ್ತಿ ಆಗಿದೆ. ಅದು ಫಸ್ಟ್ ಟೈಮ್ ಇದು ಮಾಡಿರೋದು. ಮತ್ತೆ ಕಾಯಿ ತೂಕ? ಕಾಯಿ ಒಂದು ಬಂದರೆ 300ರಿಂದ 400 ಗ್ರಾಮ್ ಮೊದಲು. ಅಲ್ಲಲ್ಲ, ಮೊದಲಲ್ಲ, ಈಗ. ಮೊದಲು ಎಷ್ಟು ಬರ್ತಾ ಇತ್ತು? ಮೊದಲು ಒಂದು 250 ಗ್ರಾಮ್ 300. ಈಗ ಅವರೇಜ್ ಈಗ 300ರಿಂದ 400 ಗ್ರಾಮ್, ಒಂದು 100 ಗ್ರಾಮ್ ಹೆಚ್ಚಳ ಆಗಿದೆ. ಸೊ ಹಾಗಾಗಿ ನಿಮಗೆ ಇಳುವರಿ ಕೂಡ ಡೆವಲಪ್ಮೆಂಟ್ ಆಗಿದೆ. ಸೊ ಟ್ರೇಡ್ ಕಾರ್ಡ್ ಬಗ್ಗೆ ಏನು ಮುಂದೆ ಏನು ಹೇಳ್ತೀರಿ? ಸರ್, ಮುಂದೆ ನಾನು ಅದನ್ನೇ ಸ್ಪ್ರೇ ಮಾಡೋಣ ಅಂತಿದ್ದೀನಿ. ಓಕೆ. ಪಿಕನ್ನು ಅದರೆಲ್ಲ ಜಾಸ್ತಿ ಪ್ರಾಡಕ್ಟ್ಸ್ ಇದೆ. ಓಕೆ. ಅದನ್ನೆಲ್ಲ ಯೂಸ್ ಮಾಡೋಣ ಅಂತಿದ್ದೀನಿ. ಖಂಡಿತ ಸರ್, ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ. ಸಮಯಕ್ಕೆ ತಕ್ಕಂತೆ ಸಲಹೆ ಕೊಡ್ತಾ ಇರ್ತೀವಿ. ಧನ್ಯವಾದಗಳು.